ದೋಸ್ತ ಹೆಂಗದಿರ್ಲಾರು ನಾನಂತೂ ಬ್ಯಾಂಕ್ ಇದ್ದಾನೆ. ಹುಬ್ಳಿಯಿಂದ ಸುಬ್ರಹ್ಮಣ್ಯ ಹೊಂಟೇನೆ ಇವತ್ತು ಬೈ ಟ್ರೇನ್. ಹೆಂಗೆ ಹೋಗೋದು ಆನ್ ದ ಹೇಳ್ತಾನೆ, ಬರೀ ಹೋಗೋಣ. ಇದು ನಮ್ಮ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ನಮ್ಮ ಹೆಮ್ಮೆ ನೋಡಪ್ಪ ಇದೆ, ಯಾಕಂದ್ರೆ ದ ವರ್ಲ್ಡ್ ಲಾಂಗೆಸ್ಟ್ ರೈಲ್ವೆ ಪ್ಲ್ಯಾಟ್ಫಾರ್ಮ್. ಟೋಟಲ್ 1507 1507 ಮೀಟರ್ಸ್ ಐತಿ. ಸೊ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೊಂಟೇನೆ ಇವತ್ತು. ಕ್ರೌಡ್ ನೋಡು, ರಾತ್ರಿ 9 ಆದರೂ ಜಾತ್ರೆ ಆಗೈತಿ. ಅಲ್ಲಿ ಒಳಗೆ ಬಂದು ಹಂಗೆ ಸೀದಾ ಬಂದ್ರೆ ಈಗ 6ನೇ ಪ್ಲ್ಯಾಟ್ಫಾರ್ಮ್ ಬರ್ತೀವಿ. ನಮ್ಮ ಟ್ರೈನ್ 6ನೇ ಪ್ಲ್ಯಾಟ್ಫಾರ್ಮ್ ಬರ್ತೈತಿ. ಟೈಮಿಂಗ್ ಪ್ರಕಾರ 9:15 ಹುಬ್ಳಿಯಿಂದ ಬಿಡ್ತೈತಿ. ಸೊ ಆದಷ್ಟು ಲಘುನ ಬರ್ರಿ, ಯಾಕಂದ್ರೆ ನೀವು ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊತ ಬರ್ಬೇಕು. ಒಳಗೆ ಟೈಮ್ ಭಾಳ ಬೇಕಾಕೈತಿ. ಮೈಸೂರು ಎಕ್ಸ್ಪ್ರೆಸ್ ಹೊಂಟತಿ, ಸೌಂಡ್ ಕೇಳಂಗಿಲ್ಲ. ಬಾಯ್ ಬಾಯ್, ಆಮೇಲೆ ಸಿಗ್ತೀನಿ. ಕುಕ್ಕೆ ಸುಬ್ರಹ್ಮಣ್ಯ ಹೋಗಕ್ಕೆ ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ ಬುಕ್ ಮಾಡ್ಬೇಕು. ವೀಕ್ನ್ಯಾಗ ಯಾವ ದಿನ ಬೇಕಾದರೂ ಬುಕ್ ಮಾಡ್ಬೋದು, ಎಲ್ಲ ದಿನ ಅವೈಲೇಬಲ್ ಇರ್ತೈತಿ. ಹುಬ್ಬಳ್ಳಿ ಜಂಕ್ಷನ್ನಿಂದ ಸುಬ್ರಹ್ಮಣ್ಯ ರೋಡ್ ಅಂತೇಳಿ ಸ್ಟೇಷನ್ ಹೆಸರು. ರಾತ್ರಿ 9:15 ಹುಬ್ಬಳ್ಳಿ ಬಿಡ್ತಂದ್ರೆ ಬೆಳಗ್ಗೆ 7:15 ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಿಗೆ ಇರ್ತೀವಿ. ಆಮೇಲೆ ಟಿಕೆಟ್ ಚಾರ್ಜ್ ಸ್ಲೀಪರ್ ಕೋಚ್ ಒಬ್ಬರಿಗೆ 400. ಇಲ್ಲಪ್ಪ ನಮಗೆ 3 ಟೈರ್ ಎ ಸಿನ ಬೇಕಂದ್ರೆ ಒಬ್ಬರಿಗೆ 1100 ಕೊಟ್ಟು ಹೋಯ್ತಾ ಇರ್ಬೇಕು. ಇನ್ನೊಂದು ಇಂಪಾರ್ಟೆಂಟ್, ಮಿನಿಮಮ್ 1 ವೀಕ್ ಬಿಫೋರ್ ಬುಕ್ ಮಾಡ್ಬೇಕು. ಲಾಸ್ಟ್ ಮೂಮೆಂಟ್ ಬುಕ್ ಮಾಡಿದ್ರೆ ಮಾತ್ರ ಸಿಗೋದಿಲ್ಲ. ಅಂತೂ ಇಂತೂ 6ನೇ ಪ್ಲ್ಯಾಟ್ಫಾರ್ಮ್ ಕಾಣತೈತಿ. ಅದೇ 6ನೇ ಪ್ಲ್ಯಾಟ್ಫಾರ್ಮ್. ಅಲ್ಲಿ ಡೈರೆಕ್ಟ್ ಬಸ್ ಇಲ್ಲ ಅಂತ. ಪರ್ಸ್ನಲ್ ವೆಹಿಕಲ್ ಇದ್ದರೆ ಡೈರೆಕ್ಟ್ ಆ ಕಡೆಯಿಂದ ಅಲ್ಲೇ ಹೊರಗೆ ಬಂದು ಎಂಟ್ರ್ ಆಗ್ಬೋದು. ಇಲ್ಲ ಅಂದ್ರೆ 1ನೇ ಪ್ಲ್ಯಾಟ್ಫಾರ್ಮಿಗೆ ಬಂದು ರೈಟ್ ಸೈಡ್ ಬಂದು ಇಲ್ಲಿ ಮಠ ನಡ್ಕೊತ ಬರಬೇಕು. 15 ನಿಮಿಷ ತಗೋತೈತಿ. ಸೊ ಈಗ ಹೇಳಿದ್ನಲ್ಲ, ಇದು 6ನೇ ಪ್ಲ್ಯಾಟ್ಫಾರ್ಮಿಗೆ ಡೈರೆಕ್ಟ್ ಎಂಟ್ರೆನ್ಸ್. ಪರ್ಸ್ನಲ್ ವೆಹಿಕಲ್ ಇದ್ದರೆ ಡೈರೆಕ್ಟ್ ಇಲ್ಲೇ ಬರ್ತೀರಿ, ಇಲ್ಲಿಂದ ಒಳಗೆ ಹೋಗ್ಬೋದು. ಸೀದಾ ಒಳಗೆ ಬಂದು ಇಲ್ಲೇ ಫಸ್ಟ್ ಲೆಫ್ಟಿಗೆ ಮ್ಯಾಲೆ ಹೋದ್ರೆ 6ನೇ ಪ್ಲ್ಯಾಟ್ಫಾರ್ಮ್, ಅಲ್ಲಿ ಹೋದ್ರೆ 7, 8. ನಾ ಅಂತೂ 6ನೇ ಪ್ಲ್ಯಾಟ್ಫಾರ್ಮ್ ಹೋಗ್ಬೇಕು. ಹಿಂಗೆ ಮ್ಯಾಲೆ ಹೋಗು ನಡೀರಿ. ಮತ್ತು 9:20 ಆಗೈತಿ. ಗದಗಿಂದ ಬರ್ತದೆ ಟ್ರೈನ್, ಇಲ್ಲಿಂದ ಹೊಳ್ಳಿ ರಿಟರ್ನ್ ಆಗ್ತೈತಿ. 6ನೇ ಪ್ಲ್ಯಾಟ್ಫಾರ್ಮ್ನಾಗ ಇದ್ದೀವಿ. ಬಂತಪ್ಪ ಟ್ರೈನ್. ರಿಸರ್ವೇಷನ್ ಮಾಡಿರ್ತಾರ, ಆದರೂ ಯಾಕೆ ಓಡಾಡ್ತಾರೆ ನಮ್ಮಂದಿಷ್ಟು ಅರ್ಜೆಂಟ್ ನೋಡ್ರಿ. ಟ್ರೈನ್ ಬಳತೈತಪ್ಪ. ಇನ್ನು ನಮ್ಮದು ಎಸ್ತ್ರಿ ಬಂದಿದೆ. ಇದೆ ನಮ್ಮ ಎಸ್ತ್ರಿ. ಒಂಬತ್ತುವರೆ ಟ್ರೈನ 10 ಗಂಟೆಗೆ ಬಿಟ್ಟಿದ್ಯಾ. ಬೆಳಗ್ಗೆ ಹೆಚ್ಚು ಕಡಿಮೆ 7:30 ಇರ್ತೇವೆ. ಸ್ವಲ್ಪ ಮಕ್ಕೊಂಡು ರೆಸ್ಟ್ ಮಾಡ್ತಾನೆ. ಬೆಳಗ್ಗೆ ಸಿಗೋಣ. ಗುಡ್ ನೈಟ್, ಶುಭ ರಾತ್ರಿ. The next day. ದೋಸ್ತ ಶುಭೋದಯ ಎಲ್ಲರಿಗೂ. ವ್ಯೂ ನೋಡ್ಬೇಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ ಎದ್ದು ರೆಡಿ ಇರ್ರಿ. 6 ಗಂಟೆಗೆ ಸಕಲೇಶ್ಪುರ ಇರ್ತೀವಿ. ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ 52 ಕಿಲೋಮೀಟ್ರ್. ಇಲ್ಲೇ ನಿಮ್ಗೆ ಬೆಂಕಿ ವ್ಯೂ ಪಾಯಿಂಟ್ ಸಿಗೋದು. ಯಾಕಂದ್ರೆ ಆನ್ ದ ವೇ 57 ಟನಲ್ಸ್ ಮತ್ತು 109 ಬ್ರಿಡ್ಜ್ ಹತ್ತವ. ವ್ಯೂ ಅಂತೂ ನಾ ಹೇಳೋದಿಲ್ಲ, ನೀವೇ ನೋಡ್ರಿ. ಟನಲ್ಸ್ ಸ್ಟಾರ್ಟ್ ಆಗ್ಯಾವ. ದೂರ ವ್ಯೂ ಕಾಣಕ್ಕೆ ಸ್ಟಾರ್ಟ್ ಆಗೈತಿ. ನಾನಂತೂ ಫುಲ್ ಎಕ್ಸೈಟ್ ಆಗೀನಿ. ನಮ್ಮ ಬೈ ಕರೆಕ್ಟ್ ಚಲೋ ವ್ಯೂವಿಗೆ ಅಡ್ಡ ಬಂದಿರ್ತ ನೋಡ್ತಾ. ಹೆಂಗೆ ದೋಸ್ತ ಏನು ಅನಾಹುತೈತೆ ದೋಸ್ತ. ಕಿಚ್ಚ ಏನು ಅಸಲಿ ಆಯಿತು ಮಾರಾಯ.
ಅಯ್ಯೋ ಬೆಂಕಿ ಇವು ಇಂಥದ್ದು ನೋಡ್ಲಂಗೆ ಏನಾರ ಮ್ಯಾಲೆ ಹೋಗ್ಬಿಟ್ರೆ ದೇವ್ರು ವಾದ್ದು ಹೊಳಿ ಕಳಿಸ್ತಾನೆ ಓಲೇ ನೋಡಿ ಬರಾಗಂತೇಳಿ 2 ತಾಸು ಹೆಂಗೆ ಹೋಗ್ತೈತೆ ಗೊತ್ತಾಗೋದಿಲ್ಲ ನೋಡಿ. ಬೆಳಿಗ್ಗೆ 8 ಗಂಟೆ ಎತ್ತಿ ಸಕಲೇಶ್ಪುರ ದಾಟಿ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಹೇಳಿದೆ. ಇಲ್ಲಿಂದ ಬಸ್ ಅಥವಾ ಆಟೋಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ಇಲ್ಲಿಂದ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಆಟೋ ಟ್ಯಾಕ್ಸಿ ಎರಡೂ ಸಿಗ್ತಾವೆ. ನಿಮ್ಗೆ ಯಾವ್ದು ಬೇಕಾದ್ ತೊಗೊಂಡು ಹೋಗ್ಬೋದು. ನಾ ಟ್ಯಾಕ್ಸಿ ಒಳಗೆ ಹೊಂಟೇನೆ. 40 ರಿಂದ 50 ರೂಪಾಯಿ ತೊಗೋತಾರೆ ಒಬ್ಬರಿಗೆ. ಇಲ್ಲಿಂದ 13 ಕಿಲೋಮೀಟ್ರ್ ಐತಿ ಸುಬ್ರಹ್ಮಣ್ಯ ಟೆಂಪಲ್. ಒಂದು 20 ನಿಮಿಷದಾಗ ಕರ್ಕೊಂಡು ಹೋಗ್ತಾರಂತ. ಲೆಟ್ಸ್ ಗೋ ಬಾಯ್ಸ್. ಟೆಂಪಲ್ ನಿಯರ್ ಅಂತೂ ಸ್ಟೇಜ್ ಏನೂ ಪ್ರಾಬ್ಲಮ್ ಇಲ್ಲ. 250 ರೂಪಾಯಿದಿಂದ 10,000 ಮಟ್ಟ ನಿಮ್ಗೆ ಎಂತ ಬೇಕಂತ ಹೋಟೆಲ್ ಸಿಗ್ತಾವೆ. 100+ ಹೋಟೆಲ್ಸ್ ಅದಾವೆ. ಅದರ ರೂಮ್ಸ್ ಆ್ಯಂಡ್ ಸ್ಯಾಂಪಲ್ಸ್ ಫಾರ್ ಯುವರ್ ರೆಫರೆನ್ಸ್. ಹಂಗೆ ಆನ್ ದ ವೇ ನಿಮ್ಗೆ ಕುಮಾರಧಾರ ನದಿ ಸಿಗ್ತೈತಿ. ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋದು ಹೆಲ್ತಿಗೆ ಭಾಳ ಚಲೋ ಅಂತ. ದೋಸ್ತ ರೆಡಿಯಾಗಿ ಗುಡಿ ಕಡೆ ಹೊಂಟಾನೆ. ವ್ಯೂ ಮಾತ್ರ ಅನಾಹುತ ಐತಿ. ಸಣ್ಣ ಮಳಿ ಬರತೈತಿ, ಸ್ವಲ್ಪ ಶೆಕೆ ಐತಿ. ಬರೀ ಹೋಗೋಣ. ಒಳಗೆ ಬಂದೇವಿ. ಸುಬ್ರಹ್ಮಣ್ಯ ಬಂದಿದ್ದೀನಿ. ಟೆಂಪಲ್ ಓಪನ್ ಆಗೋದು ಬೆಳಿಗ್ಗೆ 6:30ಗೆ. 1:30 ಮಟ್ಟ ದರ್ಶನ ಅವೈಲೇಬಲ್ ಇರ್ತೈತಿ. ಆಮೇಲೆ ವಾಪಸ್ 3:30ಯಿಂದ ರಾತ್ರಿ 9 ಗಂಟೆ ಮಟ್ಟ ಓಪನ್ ಇರ್ತೈತಿ. ಇಲ್ಲಿ ಜಾಸ್ತಿ ಜನ ಬರೋದು ನಾಗದೋಷ ಪರಿಹಾರಕ್ಕೆ. ಅಭಿಷೇಕ, ಪೂಜೆ, ಮಹಾರಥೋತ್ಸವ ಎಲ್ಲ ಡೀಟೇಲ್ಸ್ ಅವ್ರ ವೆಬ್ಸೈಟ್ನಾಗ ಕೊಟ್ಟಾರ. ವೆಬ್ಸೈಟ್ ಲಿಂಕ್ ಅಂತೂ ಡಿಸ್ಕ್ರಿಪ್ಷನ್ ಆಗೈತಿ. ಲೈನ್ ಒಳಗೆ ಬಂದೇವಿ. ರಶ್ ಭಾಳ ಐತೆ ಮಾರೆ. ಅಲ್ಲಿಂದ ಒಳಗೆ ಬಂದು ದರ್ಶನ ಅಂತೂ ಆಯ್ತು. ವಾಪಸ್ ಹುಬ್ಳಿ ಹೋಗಕ್ಕೆ ಸಂಜೆ 5 ಗಂಟೆಗೆ ಟ್ರೈನ್. ದಿನ 5 ಗಂಟೆಗೆ ಕಂಪಲ್ಸರಿ ಇರ್ತೈತಿ. ವಾಪಸ್ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬರಬೇಕು. ಇಲ್ಲಿಂದ ಸಂಜೆ 5 ಗಂಟೆಗೆ ಬಿಟ್ಟರೆ ಹುಬ್ಬಳ್ಳಿಗೆ ರಾತ್ರಿ 2:15 ಇರ್ತೀವಿ. ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲ ಸುಮ್ಮನೆ ಡಿಸ್ಲೈಕ್ ಮಾಡಿರಿ. ಏನಾರು ಸಜೆಷನ್ ಇದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಅಲ್ಲಿವರೆಗೂ ಬಾಯ್.